ಚಿಂಚುವಿನ ಇವತ್ತು ರಿಸಲ್ಟ್ ಎಲ್ಲ ತಿಳ್ಕೊಳ್ಬಹುದು. ಈಗ ಏನು ರಿಸಲ್ಟ್ ಏಪ್ರಿಲ್ 10 ಎಲ್ಲರಿಗೂ. ಆದರೆ ಇಲ್ಲಿ ಅದೆಂತ ಅಂತ ಗೊತ್ತಿಲ್ಲ, ಅವ್ರದ್ದು ಏನೋ ಸಮಸ್ಯೆ ಇರ್ಬೋದು. ಇಲ್ಲಿ ಮಾತ್ರ ಏಪ್ರಿಲ್ 14 ಅಂದರೆ ಅಂಬೇಡ್ಕರ್ ಜಯಂತಿ ಅವತ್ತು ರಿಸಲ್ಟ್ ಎಲ್ಲ ನೋಡುವ. ಲಾಸ್ಟ್ ಎಕ್ಸಾಮ್ಗೆ ಹೇಗೆ ಮಾಡಿದ್ದಾನಂತೇಳಿ ನಾನೀಗ ಹೋಗ್ತಾ ಇದ್ದೇನೆ. ಮತ್ತೆ ವೇಳಾಪಟ್ಟಿ ಎಲ್ಲ ತೊಗೊಂಡು ಬರಬೇಕಲ್ಲ. ಬುಕ್ಸ್ ರಿಸಲ್ಟ್ ಆಯಿತು. ಇವರದೊಂದು ಗಾರ್ಡನ್ ನೋಡಿ ಮಾರ್ಯಾರೆ, ಅದರಲ್ಲಿ ಇದು ಕೂಡ ಆಗಿದೆ, ಕೆಂಬುಡೆ ಕೂಡ. ಈಗ ಶಾಲೆಯಲ್ಲಿ ಈಗ ತೆಕ್ಕರೆ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ ಅಂತೆಲ್ಲ. ಇದೆಂತ ಇಲ್ಲಿ ಬದನೆ ಮಾಡಿದ್ದಾರೆ, ಅಲ್ಲಿ ಕೂಡ ಕೆಂಬುಡೆ ಮಾಡಿದ್ದಾರೆ. ಈಗ ಬಸಳೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ತರಕಾರಿಗೆಲ್ಲ ನೀರು ಬಿಟ್ಟಾಯಿತು, ನೋಡಿರ್ಬೋದು. ತುಂಬ ಅವಸರದಲ್ಲಿ ಇದ್ದೇನೆ. ಯಾಕೆ ಗೊತ್ತಾ, ಚಿಂಚುವಿನ ಇವತ್ತು ರಿಸಲ್ಟ್ ಎಲ್ಲ ತಿಳ್ಕೊಳ್ಬಹುದು. ಈಗ ಏನು ರಿಸಲ್ಟ್ ಏಪ್ರಿಲ್ 10 ಎಲ್ಲರಿಗೂ. ಆದರೆ ಇಲ್ಲಿ ಅದೆಂತ ಅಂತ ಗೊತ್ತಿಲ್ಲ, ಅವ್ರದ್ದು ಏನೋ ಸಮಸ್ಯೆ ಇರ್ಬೋದು. ಇಲ್ಲಿ ಮಾತ್ರ ಏಪ್ರಿಲ್ 14 ಅಂದರೆ ಅಂಬೇಡ್ಕರ್ ಜಯಂತಿ ಅವತ್ತು ರಿಸಲ್ಟ್. ಬ್ಲಾಗ್ ಯಾವಾಗ ಬರ್ತೀರೋ ಗೊತ್ತಿಲ್ಲ, 2 ದಿನ ಬಿಟ್ಟು ನೆಕ್ಸ್ಟ್ ಡೇ ಬರ್ಬೋದು. ಹಾಗೆ ನಾನು ಹೋಗ್ತೇನೆ, ನಾನು ಮತ್ತೆ ಹೋಗುದು 10 ಗಂಟೆ ನಂತರ. ಅಂದರೆ ಹೋಗ್ಬೇಕಂತಿಲ್ಲ, ಕಡ್ಡಾಯ ಏನಿಲ್ಲ. ಆದರೆ ನಾನು ಸ್ವಲ್ಪ ಅವನ ಮಾರ್ಕ್ ಎಲ್ಲ ನೋಡುವ, ಲಾಸ್ಟ್ ಎಕ್ಸಾಮ್ಗೆ ಹೇಗೆ ಮಾಡಿದ್ದಾನಂತೇಳಿ ನಾನೀಗ ಹೋಗ್ತಾ ಇದ್ದೇನೆ. ಮತ್ತು ವೇಳಾಪಟ್ಟಿ ಎಲ್ಲ ತೊಗೊಂಡು ಬರಬೇಕಲ್ಲ, ಬುಕ್ಸ್ ಎಷ್ಟು ಬೇಕು ಏನಂತ ಒಂದು ತುಂಬ ಎಕ್ಸೈಟ್ಮೆಂಟ್. ಹಾಗೆ ಪಾಸ್ ಆದರೆ ಒಂದು ಕೊರಗಜ್ಜನಿಗೆ ಒಂದು ಕ್ವಾರ್ಟರ್ ಕೂಡ ಇಡಲಿಕ್ಕೆ ಇದೆ, ಅಮ್ಮ ಹೇಳಿದ್ದಾರೆ. ಹಾಗೆ ಈಗ ಒಂದು ನಮ್ಮ ರಿಕ್ಷಾದವರು ಇಲ್ಲ, ಹಾಗೆ ಬೇರೆ ಒಂದು ರಿಕ್ಷಾ ಮಾಡಿದ್ದೇನೆ ಈಗ ಅವನಿಗೋಸ್ಕರ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಕೂದಲೆಲ್ಲ ಒಟ್ರಶ್ ಉಂಟು, ಅದನ್ನು ಇಗ್ನೋರ್ ಮಾಡಿ. ತಿಂಡಿ ಎಲ್ಲ ಆಯಿತು, ರಿಸಲ್ಟ್ ನಾವು ಕೂತ್ಕೊಂಡಿದ್ದಾನೆ ನೋಡಿ. ಮತ್ತು ಬುಕ್ಸ್ ಇಟ್ಕೊಂಡಿದ್ದಾನೆ. 8th ಬುಕ್ ಇವತ್ತು ಕೊಡ್ಲಿಕ್ಕೆ ಉಂಟು. ಹಾಗೆ 9th ಬುಕ್ ತರಲಿಕ್ಕೆ ಬರುವಾಗ ಬಂದಾಗ ಬ್ಯಾಂಡ್ ಮಾತ್ರ ರೆಡಿ ಮಾಡ್ಬೇಕಾ? ಪಾಸ್ ಆದ ಬಲ ಬೊಕ್ಕ ತೂಕ ರೆಡಿ ಮಾಡ್ಬೇಕು. ಓ ಶೋರ್ಮಾ ಇಂಚಿನ ಉದರ್ ಪಾಶ ದಾದ ಕಲ್ಪು ಬೊಕ್ಕ ಅಂಚ ಅನ್ಪರಲ್ಲಿ ತಿಳ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ನನಗಾಗಿ ಪಾಸ್ ಆಗುದು, ತೆಗ್ದು ಬಿಸಾಡು ಅಂದ್ರೆ ನನಗಾಗಿ, ಇವನಿಗೆ ಅಂತ ಗೊತ್ತಿಲ್ಲ. ರಿಕ್ಷಾ ಬಂತು ವಯಸ್ಸು, ರಿಕ್ಷಾ ಹೋಗು. 7 ಗಂಟೆ ಅಂದರೆ ಪನು ಕೂತಾಗೈಸಿ ಇನ್ನು ನಾನು ಕೆಲಸ ಮಾಡಿಸ್ತೇನೆ ಆಯ್ತಾ. ತುಂಬ ಕೆಲಸ ಉಂಟು ನನಗೆ, ಒಳಗೆಲ್ಲ ಹಾಕ್ಬೇಕು. ಬಟ್ಟೆ ಕೂಡ ಹೋಗಿದ್ದೀನಿ, ಅದು ನಾಳೆಗೆ ಕೂಡ ಬೀಳ್ತದೆ. ಹಾಗೆ ತಂಗಿ ಸಿಗುವ ಗೈಸ್. ರೆಡಿ ಆದೆ ನಾನು, ಹೋಗುವ, ಸ್ಕೂಲಿಗೆ ಹೋಗಿ ಬರುವ. ಮತ್ತೆಂತ, ನಮ್ಮ ಜೊತೆಗೆ ನನ್ನ ಇನ್ನೊಂದು ಸ್ಟೂಡೆಂಟ್ ಇದ್ದಾಳೆ, ಅವಳ ಅಜ್ಜಿ ಕೂಡ ಬರ್ತಾ ಇದ್ದಾರೆ. ಅವರು ಇಲ್ಲಿ ಹತ್ತಿರದವರೇ. ಹಾಗೆ ಇಬ್ಬರು ಒಟ್ಟಿಗೆ ಹೋಗೋದಂತ ಇದ್ದೇವೆ ನಾವು. ಹೋಗಿ ಬರುವ, ಪಾಸ್ ಆದರೆ ಒಂದು ಕ್ವಾರ್ಟ್ರಲ್ಲಿ ಇಟ್ಟು ಬರುವ. ಫೇಲ್ ಆದರೂ ಕೂಡ ಟೆನ್ಷನ್ ಇಲ್ಲ, ಈ ವೀಕಲ್ಲಿ ರೀ ಎಕ್ಸಾಮ್ ಇರ್ಬೋದು ನನ್ನ ಥಿಂಕಿಂಗ್. ಹಾಗೆ ಮತ್ತು ಅವನಿಗೆ ಅಷ್ಟೇನು ಓದಲಿಕ್ಕೆ ನಾನು ಪ್ರೆಷರ್ ಹಾಕಿದ್ರು ನನ್ನ ಮೇಲೆ, ನಾನು ವಿಲನ್ ಆಗಿದ್ದೇನೆ. ಹಾಗಾಗಿ ನನಗೆ ಜಾಸ್ತಿ ಪ್ರೆಷರ್ ಹಾಕಲಿಕ್ಕೆ ಆಗೋದಿಲ್ಲ ಗೈಸ್. ಆದರೆ ನನ್ನ ಉಂಟಲ್ಲ, ನಾನು 100% ಕೊಟ್ಟಿದ್ದೇನೆ ನಂದು ಅವನ ವಿಷಯದಲ್ಲಿ. ಆದರೆ ಅವನಿಗೆ ಅದಿಲ್ಲ, ತುಂಬ ಸಲ ನೋಡಿದೆ ನಾನು. ಹಾಗಾಗಿ ಮನನೊಂದು ನಾನು ಈಗ 8ನೇ ಇಲ್ಲಿವರೆಗೆ ಬಂದಿದೆ. ನನಗೆ ಅಷ್ಟು ನಾನು ಅವನ ಹಿಂದೆ ಬಿದ್ದಿದ್ದೇನೆ. ಈಗ ಪಾಸ್ ಅಂತ ಅನಿಸ್ತದೆ ನನಗೆ. ಹಾಗೆ ಇನ್ನು 9th ಅಲ್ವಾ. ಮತ್ತು ನನ್ನ ಈಗ ಆಂಟಿ ಮಗ ಅವನಿಗೆ ನಾನು ಹೊಡೆಯುವುದು ಬಡಿಯುವುದು ಹಾಗೆಲ್ಲ ತುಂಬ ಜೋರು ಮಾಡೋದು ಅಂಥದ್ದೆಲ್ಲ ಇದು ಮಾಡಬಾರ್ದು. ಯಾಕಂದರೆ ಅವನಿಗೆ ಇಲ್ಲಿ ಕಲೀಲಿಕ್ಕೆ ಬಂದದಲ್ಲ, ನಾನೆಲ್ಲ ಜೋರು ಮಾಡೋದು. ಎಷ್ಟು ಕಲಿತಾನೆ ಅಷ್ಟು ಉಟ್ರಸ್ ಒಂದು ಬುದ್ಧಿ ಹೇಳಿ ಪ್ರೆಷರ್ ಹಾಕಿ ನಾನು ಅಮ್ಮ ಅವನ ಹಿಂದೆ ಇಡ್ತೇವೆ. ಮತ್ತು ಅವರಿಗೆ ಬಿಟ್ಟದ್ದು. ಹಾಗೆ ನೀವು ನೋಡ್ತೀರಲ್ಲ. ಮತ್ತು 1 year ಆಯಿತು ಚಿಂಚು ಇಲ್ಲಿಗೆ ಬಂದು. ಇವತ್ತು ಸಿಕ್ಕಿದ ತರಕಾರಿ ನೋಡಿ, ತುಂಬ ಸಿಕ್ಕಿದೆ. ಬೆಂಡೆಕಾಯಿ, ಮತ್ತು ಬೆಂಡೆಕಾಯಿ ಮಾಡೋದು ಅಂತ ನೋಡೋದು ನಾನು. ಈಗ ಇಷ್ಟು ಸಿಕ್ಕಿದೆ ಬೆಂಡೆಕಾಯಿ, ಒಂದು ಬೇರೆ ಸಿಕ್ಕಿದೆ.
ರಿಸಲ್ಟ್ ಆಯಿತು. ಇವರದೊಂದು ಗಾರ್ಡನ್ ನೋಡಿ ಮಾರಾಯರೆ, ಅದರಲ್ಲಿ ಇದು ಕೂಡ ಆಗಿದೆ, ಕೆಂಬುಡೆ ಕೂಡ. ಈಗ ಶಾಲೆಯಲ್ಲಿ ಈಗ ತೆಕ್ಕರೆ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ ಅಂತೆಲ್ಲ. ಇದೆಂತ ಇಲ್ಲಿ ಬದನೆ ಮಾಡಿದ್ದಾರೆ, ಅಲ್ಲಿ ಕೂಡ ಕೆಂಬುಡೆ ಮಾಡಿದ್ದಾರೆ. ಈಗ ಬಸಳೆ, ನೀರಿನ ಕೊರತೆ ಉಂಟು. ರಿಸಲ್ಟ್ ಹೇಳ್ತೇನೆ ಗೈಸ್ ಆಯಿತಾ, ಮನೆಗೆ ಹೋಗಿ ಡಿಟೇಲಲ್ಲಿ ಹೇಳ್ತೇನೆ ನಾನು. ಗೈಸ್ ಚಿಂಚು ಪಾಸಾದ ಲೆಕ್ಕದಲ್ಲಿ ಒಂದು ಅಜ್ಜನಿಗೆ ಒಂದು ಕ್ವಾರ್ಟರ್ ಇಡುವ ಅಂತ. ಆಗ ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೇವೆ ನಾವು. ಒಂದು ಕ್ವಾರ್ಟರ್ ನಾನು ಹೇಳಿದಿತ್ತು, ಅದು ಮತ್ತೊಂದು ಇವನ ಲೆಕ್ಕದಲ್ಲಿ ಇಡುವ ಅಂತ. ಮನೆಗೆ ಬಂದ್ವಿ ಗೈಸ್ ನಾವೊಂದು ಅಜ್ಜನಿಗೆ, ಅದು ಅಮ್ಮ ಹೇಳಿದ್ದು, ಅಜ್ಜನಿಗೆ ಒಂದು ಕ್ವಾರ್ಟ್ರಲ್ಲಿ ಇಟ್ಟದ್ದು ಹೋಗಿ. ಹಾಗೆ ಬಂದದ್ದು. ಚಿಂಚು ಪಾಸ್ ಆಗಿದ್ದಾನೆ, ಜಸ್ಟ್ ಪಾಸ್. ಅಂದರೆ ಈಗ ಅಂತ ಹೇಳುದು 50ಅಲ್ಲಿ ಕೆಲವುದ್ರಲ್ಲಿ 24 ತೆಗೆದಿದ್ದಾನೆ, ಕೆಲವುದರಲ್ಲಿ 21. ಮತ್ತು ಹಿಂದಿಯಲ್ಲಿ ಹೈಯೆಸ್ಟ್ ಮಾರ್ಕ್ ಉಂಟು, ಹಿಂದಿಯಲ್ಲಿ 37 ತೆಗೆದಿದ್ದಾನೆ. ಹೈಯೆಸ್ಟ್ ಇರುವುದು ಹಿಂದಿಯಲ್ಲಿ ಮಾತ್ರ. ಮತ್ತು ಗಣಿತದಲ್ಲಿ ಜಸ್ಟ್ ಪಾಸ್, ಅದು ಕಷ್ಟ ಇತ್ತು ಅವನಿಗೆ. ಮತ್ತು ಗಣಿತ ಮತ್ತು ಇಂಗ್ಲೀಷ್ ತುಂಬ ಕಷ್ಟ ಮೊದಲೇ, ಹಾಗೆ ಮತ್ತೆ ಎಲ್ಲದರಲ್ಲಿ ಪಾಸ್ ಆಗಿದ್ದಾನೆ. ಇನ್ನು ಇದಕ್ಕಿಂತ ಕೂಡ ಒಳ್ಳೆ ಕಲಿಬೇಕಂತ ಕೊಟ್ಟಿದ್ದಾರೆ, ಇದೆಲ್ಲ ಪುಸ್ತಕ ಎಲ್ಲ ಕೊಟ್ಟರು. ಇಲ್ಲಿ ನೋಡಿ, ಹಿಂದಿ, ಗಣಿತ, ವಿಜ್ಞಾನ, ಕನ್ನಡ ಎಲ್ಲ 9th ಸಿಕ್ಕಿದೆ. ಹಾಗೆ ಅದನ್ನೆಲ್ಲ ತಗೊಂಡು ಒಂದು ಅಜ್ಜನಿಗೆ ಒಂದು ಕ್ವಾರ್ಟ್ರ್, ಬೀಡ ಎಲ್ಲ ಇಟ್ಟು ಸ್ವಲ್ಪ ಕೋಳಿ ಎಲ್ಲ ತೊಗೊಂಡು ಬಂದೆ. ಇವನು ಜಸ್ಟ್ ಆದರೂ ಇಷ್ಟಾದರೂ ಆದಲ್ಲ, ಇಲ್ಲ ಇಷ್ಟು ಕೂಡ ಇರಲಿಲ್ಲ ಅವನು. ಹಾಗೆ ಇನ್ನಾದರೂ ಒಳ್ಳೆ ಕಲಿಬೇಕು, ದೊಡ್ಡ ಮಕ್ಕಳದೆಲ್ಲ ಸಹವಾಸ ಎಲ್ಲ ಮಾಡಬಾರ್ದು ಹಾಗೆಲ್ಲ ಹೇಳಿದರು. ಹಾಗೆ ಒಂದು ಚಿಕನ್ ಪದಾರ್ಥ ಅಮ್ಮ ಈಗ ಮಾಡ್ತಾ ಅಂತ ಅಂದೆ ಬರುವಾಗ, 1-2 kg ಚಿಕನ್ ತಂದಿದ್ದೇನೆ. ಈಗ ಅಮ್ಮ ಅದನ್ನು ಪದಾರ್ಥ ಮಾಡ್ತಿದ್ದಾರೆ ಆ ಲೆಕ್ಕದಲ್ಲಿ. ಈಗ ನೋಡುದು ಇನ್ನು ಯಾವಾಗ ಅವನನ್ನು ಮಾಣಿಗೆ ಕಳಿಸೋ ರಜೆ ಅಲ್ಲ ಇನ್ನು. ಹಾಗೆ ಅಮ್ಮನ ಚಿಕನ್ ಸಾರು ಆಗ್ತಾ ಉಂಟು ಗೈಸ್. ಇನ್ನು ಸಾರ ಅಲ್ಲ ಕಬಾಬು. ನಿಮ್ಮ ಮಗ ಪಾಸ್ ಅಲ್ಲ ಗೊತ್ತು ನನಗೆ. ಏನಾದ್ರು ಹೌದು ಖುಷಿಯಾ? ಎಣ್ಣೆ ಬಿಸಿ ಆಯ್ತು ಗೈಸ್. ಎಣ್ಣೆ ಬಿಸಿ ಆಗುವಾಗ ಈಗ ಎಲ್ಲ ಇಲ್ಲಿ ಎಲ್ಲ ಮೂಡಿ ಎಲ್ಲ ಇಟ್ಟಿದ್ದಾರೆ, ಇದನ್ನು ಹಾಕುದು. ಗೈಸ್ ನೀರು ತುಂಬಿಸ್ತಾ ಇದ್ದೇನೆ ಸ್ಲ್ಯಾಪಲ್ಲಿ ನೋಡಿ. ಅಲ್ಲಿ ಸ್ವಿಚ್ ಆಗಿದ್ದಾರೆ, ಹಾಗೆ ಇಲ್ಲಿ ನಿಂತ್ಕೊಳ್ಬೇಕು, ಯಾಕಂದರೆ ಫುಲ್ ಆಗೋದು ಗೊತ್ತಾಗಲ್ಲ ಫುಲ್ ಆಯಿತಾ ಅಂತ. ಹಾಗೆ ರಿಸಲ್ಟ್ ಆಗಿ ಎಲ್ಲ ಬಂದಾಯಿತು. ಇವತ್ತಿನ ನಾನು ತರಕಾರಿ ತೋರಿಸ್ಲಿಲ್ಲ, ಈಗ ತೋರಿಸ್ತೇನೆ. ಅದೊಂದು ನೀರು ಫುಲ್ ಆಗಿ ಮಾರ್ಕೆಲ್ಲ ನೋಡಿದೆ ನಾನು. ಉದಾ ಸೆಮ್ಮಲ್ಲಿ ಎಲ್ಲ ಎಂತ ಇರಲಿಲ್ಲ, ಅದಕ್ಕಿಂತ ಸೆಮ್ಮಲ್ಲಿ ಎಲ್ಲ ಜಸ್ಟ್ ಪಾಸ್ ಆಗಿದ್ದಾನೆ. ನೋಡು 9th ನೋಡು. ಓಕೆ, ಮತ್ತು ಅವನಿಗೆ ಕೂಡ ಕಲಿಯುವ ಮನಸ್ಸಿರಬೇಕಲ್ಲ ಗೈಸ್. ಜಾಸ್ತಿ ನಾನು ಪ್ರೆಷರ್ ಹಾಕಬಾರ್ದು, ಯಾಕಂದರೆ ಮಕ್ಕಳೆಲ್ಲ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಟೆನ್ಷನ್ ಮಾಡ್ತಾರೆ. ಅದಕ್ಕೆ ಅವನು ಫುಲ್ಲು ಫ್ರೀ ಆಗಿದ್ದ, ಅವನು ಒಮ್ಮೆಲೆ ಕಟ್ಟಿ ಹಾಕುವಾಗ ಅವನಿಗೆ ಕೂಡ ಟೆನ್ಷನ್ ಆಗ್ತದಲ್ಲ. ಹಾಗಾಗಿ ಎಸ್ ಇದು ಒಂದು ಎಂಥದೋ ಬೆಳೆದಿದೆ, ನೀರು ಹಾಕದೇನೆ ಎಂಥದ್ದು ಗೊತ್ತಿಲ್ಲ ಮಾರಿದು. ಎಂಥದೋ ಒಂದು ಇದ್ರಾಗೆ ಉಂಟು, ನೀರು ಹಾಕದೇನೆ ಇಷ್ಟು ದೊಡ್ಡದಾಗಿದೆ. ಇದನ್ನು ಕಟ್ ಮಾಡೋದು ಒಳ್ಳೇದಂತ. ಇದು ಈಗಲೇ ಬರೋದಿಲ್ಲ. ಈಗ ಬೇಬಿ ಗೊತ್ತಾ, JCB ಆಡ್ತದಲ್ಲ ಅದರ ಅಡಿಯಲ್ಲಿ ಇತ್ತ ಅಂತ. ಆಯಿತು ಬೇಸ್, ನೀರೆಲ್ಲ ಆಯಿತು. ನಿಮಗೆ ನಾನು ಕೃಷಿ ತೋರಿಸ್ತೇನೆ ಇವತ್ತು. ಬೆಂಡೆಕಾಯಲ್ಲಿ ಆ್ಯಸ್ ಯೂಶ್ವಲ್ ಬೆಂಡೆಕಾಯಿ ಒಂದೊಂದು ಉಂಟು ಅಷ್ಟೇ, ನೋಡ್ಬೋದು. ತೆಗಿಲಿಕ್ಕೆ ಆಗಲಿಲ್ಲ ಅದು. ಮತ್ತು ಬದನೆಯಲ್ಲೆಲ್ಲ ಹೂವಾಗಿದೆ, ಇಲ್ಲೆಲ್ಲ ಹೂ ಇರಲಿಲ್ಲ, ಇಲ್ಲೆಲ್ಲ ಹೂವಾಗಿದೆ. ಮತ್ತು ಅಲಸಂಡೆ ಅಷ್ಟೇ ಇರೋದು. ಮತ್ತು ಇಲ್ಲಿ ಕೂಡ ತೆಕ್ಕರೆ ಹಾಕಲಿಕ್ಕೆ ಸ್ಟಾರ್ಟ್ ಆಗಿದೆ. ಮುಟ್ಟುವುದಿಲ್ಲ, ಅಮ್ಮ ಬೈತಾರೆ. ಇಲ್ಲಿ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಇರುತ್ತಲ್ಲ ತೆಕ್ಕರೆ. ಇಲ್ಲಿ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಮತ್ತು ಬಸಳೆ ಗ್ರೋ ಆಗಿದೆಲ್ಲ. ಈಗ ಒಂದು ತೆಕ್ಕರೆ ತೆಗಿಲಿಕ್ಕೆ ಉಂಟು, ಅದನ್ನೊಂದು ನಾವು ತೆಗೆಯುವ. ಈಗ ಒಂದು ತಿನ್ನಬೇಕು ನನಗೆ. ಇಲ್ಲಿ ಇದೊಂದು ದೊಡ್ಡದಾಗಿದೆ ಕಾಣ್ಬೋದು, ಇದನ್ನು ತೆಗೆಯುವ. ಇದಕ್ಕಿಂತ ಕೂಡ ದೊಡ್ಡದು ಆಗ್ತದೆ, ಅದೇ ಕೂಡ ತಿನ್ನುವ ಅಂತ ಆಗ್ತಾ ಉಂಟು. ಹಾಗೆ ಈಗ ತೆಕ್ಕರೆ ಎಲ್ಲ ಆದಮೇಲೆ ಉಂಟಲ್ಲ, ಜೋರಾಗೋದು ಮನಸ್ಸಲ್ಲಿ. ತೆಕ್ಕರೆ ತೆಗೆಯುವ, ತಿನ್ನುವ ಅಂತೇಳಿ. ಮೊದಲೆಂತ ಇರಲಿಲ್ಲ, ಮತ್ತು ತಿಂಡಿ ಕೂಡ ಎಂತ ಇಲ್ಲ. ಹಾಗೆ ಶೆಕೆಗೆ ಒಳ್ಳೆಯದಾಗ್ತದೆ, ತಿನ್ನುವ ವಯಸ್ಸು. ಒಂದು 10-15 ತೆಕ್ಕರೆ ಸಿಕ್ಕಿತಾ ಅಂತ ನನಗೆ. ಹೌದಂತೆ, ಅವನು ಹೇಳ್ತಾ ಇದ್ದಾನೆ, ಗುಂಡ. ಹೌದು, ಈ ಸೆಕೆಗೆ ಕೂಡ ನೀರು ಕುಡಿಯುವುದು ಕಡಿಮೆ ಆಗಿದೆ, ಕಡಿಯುವುದು.
ನಮ್ಮ ಸುಖೇಶ್ ಕುಮಾರ್ ಇನ್ನು ಹೋಗುವ ಅಂದಾಜಲ್ಲಿ ಇದ್ದಾನೆ. ಇನ್ನು ರಜೆ ಅಲ್ಲ, ನೋಡಬೇಕು, ಡಿಸೈಡ್ ಆಗಿಲ್ಲ. ಡಿಸೈಡ್ ಆದರೆ ಹೇಳ್ತೇನೆ ನಾನು ಯಾವಾಗ ಹೋಗೋದು ಏನಂತೇಳಿ. ತೆಕ್ಕರೆ ತಿನ್ನುವ ಗೈಸ್, ತೆಕ್ಕರೆ. ಸಾಕ್ಷಿನ ಗಿಳಿಗೆ ಹುಷಾರಿಲ್ಲ ಆಯ್ತಾ, ಎಲ್ಲ ನೀರು ಕೊಟ್ಟೆಲ್ಲ ನೋಡಿದ್ವಿ, ಆದ್ರೆ ಹುಷಾರಿಲ್ಲ. ಒಂದು ಸರಿ ಉಂಟು, ಈಗ ಒಂದು ಕರೆಕ್ಟ್ ಉಂಟು. ಕಾಫಿ ಸಿಕ್ಕಿತ್ತು ನಂಗೆ. ಕಾಫಿ ಸಿಕ್ಕಿತ್ತು ಅಕ್ಷಯನ ಮನೆಯಲ್ಲಿ. ಇದು ಕಾಫಿ, ನಾನು ಯಾವಾಗಲೂ ಚಹಾ ಕುಡಿಯೋದಲ್ಲ. ಹೊಸ ಟಿವಿ ತೆಗೆದಿದ್ದಾರೆ ಅಕ್ಷಯನವರು, ತೋರಿಸ್ತೇನೆ ನಿಮಗೆ ನಾನು. ಹೊಸ ಟಿವಿ, ಹೊಸ ಟಿವಿ. ಹೊಸ ಟಿವಿ ಇಂದು ಧಾರಾವಾಹಿ ಆಗ್ತುಂಟು, ಧಾರಾವಾಹಿ. ತಿಂಡಿ ಸಿಕ್ಕಿತ್ತು ನನಗೆ. ಮೂಲೂರು ಮಿಶ್ಚರ್ ಗೊತ್ತುಂಟಾ? ಎಂಕ ಕೊಡ್ಚಿ ಮಿಶ್ಚರ್ ಮಾತ ಕೊಡ್ಚಾ? ಇವನುಂಟಲ್ಲ ಪ್ರಾಣಿ ಎಲ್ಲ ತರ್ತಾನೆ, ಎಲ್ಲ ಮಾಡ್ತಾನೆ, ಮತ್ತೆ ಅದ್ರ ಕೇರೆ ಮಾಡುದಿಲ್ಲ. ಈಗ ಒಂದು ಸತ್ತೋಯ್ತು, ಅವು ಬದುಕುಚಿದನ. ನಾನು ಎನ್ನೊಟ್ಟಿಗಿತ್ತನ ಅದ. ಕೊಡ್ಚಿ ಅಂತ ಮೂಲು ದೀತೇರುಂದ ಏತು ದೀತೇರು ಹೆಂಗ್ ಕೊಡ್ಚಿ ಪಾಪ ಗೈಸ್. ನೋಡುವಾಗ ಬೇಜಾರಾಗ್ತದೆ ಆಯ್ತಾ ನನಗೆ. ನನಗೆಲ್ಲ ಇದೆಲ್ಲ ಇಷ್ಟ ಇಲ್ಲ, ನನಗೆ ನಾಯಿಯನ್ನೇ ಕಟ್ಟಿ ಹಾಕೋದು ಇಷ್ಟ ಇಲ್ಲ, ಮತ್ತೆ ಇದು ಇಷ್ಟ ಆಗ್ತಾ. ಪಾಪ ಗೂಡಾಯ್ತು ಅಲ್ಲ ಮೆಲ್ಲ. ನಾನು ಎಲ್ಲ ಹೆಂಚು ಒಪ್ಪಣದಾದನ ಅವು ಬದುಕುಜಿಯ ಯಾರು ಬದುಕವಳಿ ತೂಕನ ಒಂಜ ಪೆಟ್ಟು ಅಂತದ ನಿಜನ ದೊಂಬುದ ಬೆಚ್ಚೋಗು. ನಂದು ಬರಿ ಕಾಫಿ ಬರ್ರಪ್ಪ ಪೊಯ್ ನಮ್ಮ ಗೈಸ್. ಮನೆಗೆ ಬಂದೆ, ಎಂತ ಗೊತ್ತುಂಟಾ, ನಮ್ಮ ಮಿಂಚು ಕಾಣ್ತಾ ಇಲ್ಲ, ಮತ್ತೆ ಎಲ್ಲ ಬೆಕ್ಕುಗಳು ಬಂದರು. ಈಗ ಎಲ್ಲ ಬೆಕ್ಕುಗಳನ್ನ ಒಳಗೆ ಕರ್ಕೊಂಡು ಬಂದೆ, ಆದರೆ ಮಿಂಚು ಇಲ್ಲ. ಅಮ್ಮ ಅಂತ ವಿಷಯ ಹೇಳು. ಅಮ್ಮ ಮಾತ ಪುಚ್ಚಲ್ಲಿ ಬರ್ತೀರಿ ಮಿಂಚು ಇಜ್ಜಲ್ ಇಂಚಿನ ಪಾತಿರುವಂಬೆ ಪುಚ್ಚಲೆನ್ನುವಾದ ಪುಟವಾದ ನಾಡ್ಯರುಂಡ ಬರ್ಪು ಅವ್ವೇ ಕತ್ತಲೈಜ ಎಂತದ ಮಾರ. ಎಲ್ಲ ಹುಡುಕಿ ಬಂದಿದ್ದಾಯ್ತದೆ, ಎಲ್ಲಿ ಸಿಗಲಿಲ್ಲ. ಈಗೊಂದು ಓಪನ್ ಮಾಡಿಟ್ಟಿದ್ದೇನೆ ನಾನು ಇಲ್ಲಿ, ಯಾಕಂದ್ರೆ ಅವಳು ಬರುದಾದ್ರೆ ಇಲ್ಲಿಂದ ಕೂಡ ಬರ್ತಾಳೆ ಹತ್ತಿ, ಅದಕ್ಕೆ.